ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗಕ್ಕೆ ಮುಂಚೆಯಿಂದ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರಿ ಇದ್ರು. 87 ಮೋಸ್ಟ್ಲಿ 86. ನಾನು ಶಾರದಾ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಇದ್ದೆ. ಪುಟ್ಪುದ್ದಿ ಅವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು. ಆಗ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪರಿಷತ್ ಅದುವೇ ಕ್ಯಾಬಿನೆಟ್ ಕೇಳೋರು, ಸ್ಟೇಟ್ ಕ್ಯಾಬಿನೆಟ್ ಕೇಳೋರು. ಸಿದ್ದರಾಮಯ್ಯನವರಂತ ದಕ್ಷತೆ, ಪ್ರಾಮಾಣಿಕತೆ, ಕುಟುಂಬ ರಹಿತ ರಾಜಕಾರಣ ಇರಬೇಕು ಅಂತ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು. ಅಂಥ ದೊಡ್ಡವರು ಈ ಕಾರ್ಯಕ್ರಮಕ್ಕೆ ಬರ್ತಾರಪ್ಪ ಅಂತ. 5,000 ಜನ ನಾವು ಸ್ಟೂಡೆಂಟ್ಸ್ ಆಗ, ನಾನು ಯೂನಿಯನ್ ಪ್ರೆಸಿಡೆಂಟ್. ಬರ್ತಾರೆ ಸ್ವಾಮಿ ಅಂತ ಕರ್ಕೊಬಂದು ಇಬ್ರು ಬಂದಿದ್ರು ಅದ್ರ ಉದ್ಘಾಟನೆಗೆ. ನಾವು ಕೂಡ ಅವ್ರನ್ನ ಹಿಂಬಾಲಿಸ್ಕೊಂಡೇ ಬಂದದ್ದು. ಈಗ ಅವರು ರಾಜೀನಾಮೆ ಕೊಟ್ಟು ಎಷ್ಟು ದಿವಸ ಆಯ್ತು? 2 ತಿಂಗಳಾಯ್ತು. ಈಗ ಕುಲುಷಿತ ಆಯ್ತಾ? 2 ತಿಂಗಳ ಮುಂಚೆ, 2 ತಿಂಗಳ ನೀಚೆ ಕುಲುಷಿತ ಆಯ್ತಾ? ಅದಕ್ಕೆ ಮುಂಚೆ ಎಲ್ಲ ಕರೆಕ್ಟ್ ಆಗಿತ್ತ? ಮೊನ್ನೆ ಎಕ್ಸ್ಪಾನ್ಷನ್ ಆಯ್ತಲ್ಲ ಕ್ಯಾಬಿನೆಟ್, ನಾನು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಏನು ಅನ್ಕೊಂಡಿದ್ದೆ ಅಂದರೆ, ಆ ಎಕ್ಸ್ಪ್ಯಾನ್ಷನ್ಲಿ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರ ಮನಸ್ಸನ್ನ ಭಾಳ ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬಂದಿದ್ದವ್ರು ನಾನು. ಪಕ್ಷ ಯಾವುದಾದ್ರೆ ಮಾಡಲ್ಲ. ಯಾಕೆ ಅಂದರೆ ಸಿದ್ದರಾಮಯ್ಯನವ್ರನ್ನ ನಂಬಿ ಬಹಳಷ್ಟು ಜನತಾ ಪರಿವಾರದ ಮುಖಂಡರು ಅವ್ರ ಹಿಂದೆ ಹೋಗಿದ್ದಾರೆ. ಅವರ ಮನಸ್ಸಿಗೆ ನೋವಾಗಬಾರ್ದು. ಅವರಂಥವರೆಲ್ಲ ಸೀನಿಯರ್ ಲೀಡರ್ಸು ಮಂತ್ರಿಗಳಾಗಿಲ್ಲ. ನನ್ನ ಮಗನ್ನ ನಾನು ಮಾಡಿದ್ರೆ, ಹೈಕಮಾಂಡ್ಗೆ ಒಪ್ಪಿಗೆ ಕೊಟ್ಟರೆ ತಪ್ಪು ಸಂದೇಶ ಹೋಗ್ತದೆ. ಅದರಿಂದ ಅವರು ಒಪ್ಪಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅದು ಸುಳ್ಳಾಗಿದೆ. ಸರ್, ನಿಮಗೆ ಮುಂದಿನ ಎಲೆಕ್ಷನ್ಗೆ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಹೊಂದಿದ್ದಾರೆ. KRC ನಗರ ಇದರಲ್ಲಿ ಯಾವ ರೀತಿ ಅಡ್ವಾಂಟೇಜಸ್ ಆಗುತ್ತೆ ಸರ್? ನನ್ನ ಕ್ಷೇತ್ರದಲ್ಲಿ ಒಂದು ಸಾರಿ ಚುನಾವಣೆಯಲ್ಲಿ ಆಯ್ಕೆಯಾದವ್ರನ್ನ ಕೃಷ್ಣರಾಜನಗರ ಚುನಾವಣೆಯ ಇತಿಹಾಸದಲ್ಲಿ 5 ವರ್ಷ ಟರ್ಮ್ ಕಂಪ್ಲೀಟ್ ಆಗಿರೋವ್ರನ್ನ ಮತ್ತೆ ಯಾರನ್ನೂ ಕೂಡ ನನ್ನ ಮತದಾರರ ಪ್ರಭುಗಳು ಆಯ್ಕೆ ಮಾಡಿಲ್ಲ. ನನ್ನ ಮೇಲೆ ಪ್ರೀತಿ ಇಟ್ಟು, ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ಸತತ 3 ಬಾರಿ ನನ್ನನ್ನು ಆಯ್ಕೆಯನ್ನು ಒಂದು ಪ್ರಾದೇಶಿಕ ಪಕ್ಷದಲ್ಲಿ ನಮ್ಮ ಕುಮಾರಣ್ಣರವರ ಆಶೀರ್ವಾದದಿಂದ ಆಯ್ಕೆ ಮಾಡಿದ್ದಾರೆ. ಪಾಪ ಈಗಾಗಿರ್ತಕ್ಕಂಥವ್ರು 2 ಬಾರಿ ಒಂದು ಬಾರಿ ಅವ್ರ ತಂದೆ, 1 ಬಾರಿ ಅವ್ರು ಸೋತಿದ್ರು. ಚುನಾವಣೆ ನಾನಾ ಕಾರಣಕ್ಕೆ ಆಯ್ಕೆ ಆಯ್ತು, ಮಾಡ್ತಾರೆ ಜನ, ಬದಲಾವಣೆ ಹೇಳ್ತಾರೆ. ಆದರೆ ಕೃಷ್ಣರಾಜನಗರದಲ್ಲಿ ಸಿದ್ದರಾಮಯ್ಯನವರು ಹೋದ ಸಾರಿ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಅನ್ನೋಂಥ ಭಾವನೆಯಿಂದ ಸ್ವಲ್ಪ ಹೆಚ್ಚು ಮತವನ್ನು ಕೊಡುವಂಥದ್ದು ಮಾಡಿದ್ದಾರೆ.
ಈಗಾಗಲೇ 3 ವರ್ಷದಲ್ಲಿ ನನ್ನ ಕ್ಷೇತ್ರದ ಜನ ಆಡಳಿತವನ್ನು ನೋಡಿದ್ದಾರೆ. ಲೋಕಸಭೆಯಲ್ಲಿ ಯಾವತ್ತೂ ಕೂಡ ನಮಗೆ ಹೆಚ್ಚು ಬಹುಮತವನ್ನು ಕೊಡದೇ ಇರ್ತಕ್ಕಂಥವ್ರು ಕೃಷ್ಣರಾಜನಗರದಲ್ಲಿ 8,000 ಒಂದೇ ವರ್ಷದಲ್ಲಿ ನಿಖಿಲ್ ಅವರು ನಿಂತಾಗಲೂ ಕೂಡ 1,200 ಓಟು ನಾವು ಕೆಳಗಿದ್ವಿ. ಇದ್ರಲ್ಲಿ ಅನುಕೂಲ ಆಗುತ್ತಾ ನಿಮ್ಗೆ ಅಂತ? ನನ್ನ ಜನ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ನಿಲ್ಲದೇ ಇರಲಿ, ನಮ್ಮ ಕ್ಷೇತ್ರದ ಮತದಾರ ಪ್ರಭುಗಳು ಬಹಳ ಬುದ್ಧಿವಂತರು. ಅವ್ರನ್ನ ಆಯ್ಕೆ ಮಾಡುವಂಥದ್ದು ಸರಿಯಾದಂಥ ತೀರ್ಮಾನವನ್ನು ಅವ್ರಿಗೆ ಅವತ್ತು ಹೇಗೆ ಅನಿಸುತ್ತೆ ಹಾಗೆ ಮಾಡ್ತಾರೆ. ಅದು ನಮ್ಗೆ ಯಾವುದೇ ಅನುಕೂಲನೂ ಆಗಲ್ಲ, ಅನಾನುಕೂಲನೂ ಆಗಲ್ಲ. ಚಾಮುಂಡೇಶ್ವರಿಗೆ ಯಾರು ರೆಡಿ ಮಾಡಿದ್ದೀರಾ ಸರ್? ನೋಡಿ ಸರ್, ಶ್ರೀನರಸೀಪುರದಲ್ಲಿ ನಮ್ಮ ಅಶ್ವಿನ್ ಇದ್ದಾರೆ. ಪಿರಿಯಾಪಟ್ಟಣದಲ್ಲಿ ಈಗಾಗಲೇ ಮಾದೇವಣ್ಣರವರು ಶಾಸಕರಾಗಿದ್ದರು, ಅವ್ರ ಮಗನೂ ಕೂಡ ಓಡಾಡ್ತಾ ಇದ್ದಾರೆ. ಇನ್ನು ಅಭಿಷೇಕ್ ವರ್ಣದಲ್ಲಿ ಓಡಾಡ್ತಾ ಇದ್ದಾರೆ. ನಮಗೆ KR, NR, CR ಅವರು ಮೊದಲಿಂದೇನು ನಿಮ್ಮೆಲ್ಲರಿಗೂ ಗೊತ್ತಿದೆ, ಶಕ್ತಿ ಕಮ್ಮಿ. ಬಟ್ ಚಾಮರಾಜದಲ್ಲಿ ಅಲಯನ್ಸಲ್ಲಿ ನಾವು ಬಿಡಿಸ್ಕೊಳ್ತಾ ಹೋರಾಟ ಮಾಡ್ತೀವಿ. ಅಂದರೆ ಅಲ್ಲಿ ಭಾರಿ ಆಕಾಂಕ್ಷೆಗಳಿದೆ. ಈಗಲೇ ಒಬ್ಬರು ಸ್ಟೇಟ್ಮೆಂಟ್ ಕೊಂಡ್ರೆ ತಕ್ಷಣ ರಿಯಾಕ್ಷನ್ ಅಲ್ಲೇ ಆಯ್ತು. ಚಾಮುಂಡೇಶ್ವರಿನಲ್ಲಿ ಕುಮಾರಣ್ಣರವರ ಮನಸ್ಸಲ್ಲಿ ಪ್ರಬಲವಾದಂಥ ಒಂದು ಅಭ್ಯರ್ಥಿಯನ್ನು ಹಾಕಬೇಕು ತೀರ್ಮಾನ ಮಾಡಿದ್ದಾರೆ. ಆದರೆ ಬಹಳಷ್ಟು ಕಾರ್ಯಕರ್ತರು, ಮುಖಂಡರು ಕುಮಾರಣ್ಣವ್ರನ್ನೇ ಬರಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಎಲ್ಲ ಮಧ್ಯ ಈಗ ಹಾಲಿ ಇರುವಂಥವ್ರು ನಾನು JDS ಅಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗೆಲ್ಲವನ್ನ ನನ್ನ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಸಾಹೇಬರು, ನನ್ನ ರಾಜ್ಯ ನಾಯಕರಾದಂಥ ಕುಮಾರಣ್ಣ ಗಮನಿಸ್ತಾ ಇದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಇಲ್ಲಿ ನಾನೇನಾಗಬೇಕು, ಅಶ್ವಿನ್ ಏನಾಗಬೇಕು, ಮಂಜೇಗೌಡರು ಏನಾಗಬೇಕು, ಮಾದೇಗೌಡರು ಏನಾಗಬೇಕು ಅಂತ ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರ ಬರಬೇಕು, ಈ ಒಂದು ದರಿದ್ರ ಸರ್ಕಾರ ತೊಲಗಬೇಕು. ಆ ಒಂದು ಕಾರಣಕ್ಕೆ ಹೈಕಮಾಂಡ್ ತಗೊಳ್ಳುವಂತ ಎಲ್ಲ ನಿರ್ಧಾರಕ್ಕೂ ನಾವು ಬದ್ಧ ಇದ್ದೇವೆ ಎನ್ನುವಂತ ಮಾತನ್ನ ಅವತ್ತು ಹೇಳಿದ್ದೀನಿ. ಅವ್ರದ್ದೊಂದು ಕ್ಷೇತ್ರ ಇದೆಯಲ್ಲ ಸರ್, MLA ಅಲ್ಲಿ ಆಗಿದ್ದಾರಲ್ಲ, ಶಾಸಕರಿದ್ದಾರಲ್ಲ. ಈಗ ಹುಣಸೂರು ಏನಾಗಿದೆ, 2008 ನಮ್ಮಲ್ಲಿ JDS ಅಭ್ಯರ್ಥಿಯಾಗಿ ಈಗಿನ ಚಾಮುಂಡೇಶ್ವರಿ ಕ್ಷೇತ್ರ ಹೋಗ್ತಾನೆ BJPಯಿಂದ. ಚಿಕ್ಕಮಾದಣ್ಣರವರು JDS ಇಂದ ಇದ್ರು 2008ರಲ್ಲಿ. ಅದಾದಮೇಲೆ ಕುಮಾರಣ್ಣರವರು ಅವರಿಬ್ಬರನ್ನ ಕರೆದು ಈಗಿನ ಸನ್ಮಾನ್ಯ GT ದೇವೇಗೌಡರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನೀವು ಚಾಮುಂಡೇಶ್ವರಿಗೆ ಹೋಗಿ
ನೀವು ಕೋಟೆಗೆ ಹೋಗಿ ಅಂತೇಳಿ ತೀರ್ಮಾನವನ್ನು ಮಾಡಿ ಕಳಿಸ್ತಂತ ಪುಣ್ಯಾತ್ಮ ನನ್ನ ನಾಯಕರನ್ನು ಅವತ್ತು. ಅದಾದ ನಂತರ ಜಿ ಟಿ ದೇವೇಗೌಡರು ಶಾಸಕರಾದರು, ಅವ್ರು ಬಂದರು, ಕುಮಾರಸ್ವಾಮಿ ಅಭ್ಯರ್ಥಿ ಆದರು, ಹೌದಲ್ವಾ? ಕುಮಾರಸ್ವಾಮಿ ಅಭ್ಯರ್ಥಿ ಆದರು. ಆಮೇಲೆ ಅವ್ರು ಸತ್ತು. ಅದಾದ್ಮೇಲೆ ಮತ್ತೆ ವಿಶ್ವನಾಥ್ ಅವರು ಆದರು. ಅದೇನಾಯ್ತು ಅಂತ ನಿಮ್ಗೆ ಗೊತ್ತು, ಅಲ್ಲ ಹೇಳ್ಬಿಡ್ತೀನಿ. ಅಂತ ನೀವು ಏನು ಹೇಳ್ತಾನೆ ಇಲ್ಲ. ಅದೇನಾಯ್ತು ಅಂತ ಗೊತ್ತಾಯ್ತು ಯಾವಾಗ ವಿಶ್ವನಾಥ್ ಅವರು. ಅದಾದ್ಮೇಲೆ ಸೋಮಶೇಖರ್ ಕ್ಯಾಂಡಿಡೇಟ್ ಮಾಡಿ ಅವರು ಈಗ ಜನಗಳ ಜೊತೆ ಇಲ್ಲ. ಈಗ ಹಾಲಿ ಶಾಸಕರಿದ್ದಾರೆ. ನಾವು ಒಂದೊಂದು ಪಕ್ಷ ಒಂದೊಂದು ಚುನಾವಣೆಗಳಲ್ಲಿ ಒಂದೊಂದು ತೀರ್ಮಾನವನ್ನು ತೆಗೆದುಕೊಂಡು ಹೋದ್ರೆ ನಮ್ಮನ್ನ ನಂಬಿರ್ತಕ್ಕಂಥ ಅಲ್ಲಿಯ ಕಾರ್ಯಕರ್ತರು, ನನಗೆ ಬಿಜೆಪಿಯಿಂದ ಲೋಕಸಭೆಗೆ ಬರಬೇಕು ಬಹಳ ಒತ್ತಡ. ಆದರೆ ನಮ್ಮ ಕ್ಷೇತ್ರದ ಜನ ಹಾಗೆಲ್ಲ ಪತ್ರಿಕೆಯಲ್ಲಿ ನಿಮ್ಮಲ್ಲೆಲ್ಲ ಬರೆದಿರೋದು ನೋಡಿದ್ರು. ಅದರಿಂದ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರಿರ್ಬೋದು, ಹಾಲಿ ಶಾಸಕರಿರ್ಬೋದು, ಯಾರು ಕೂಡ ಅಧಿಕಾರಕ್ಕೋಸ್ಕರ ಕ್ಷೇತ್ರಗಳನ್ನು ಬದಲಾವಣೆಯನ್ನು ಮಾಡುವಂತ ನಾಯಕರುಗಳಲ್ಲ. ನಮ್ಗೆಲ್ರಿಗೂ ನಮ್ಮ ಕಾರ್ಯಕರ್ತರ ಒಂದು ಏಳಿಗೆ, ಅವ್ರನ್ನ ಬಲಪಡಿಸುವಂಥದ್ದೇ ನಮ್ಮೆಲ್ಲರ ಉದ್ದೇಶ. ಅದರಿಂದ ನೀವು ಯಾವ ಅನುಮಾನನೂ ಇಟ್ಕೋಬೇಡಿ. ಹೈಕಮಾಂಡು ಸರಿಯಾದಂಥ ಸಂದರ್ಭದಲ್ಲಿ ಸರಿಯಾದಂಥ ತೀರ್ಮಾನವನ್ನು ಮಾಡ್ತದೆ ಅನ್ನುವಂಥ ಮಾತನ್ನ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ. ಸರ್, ಜಿ ಟಿ ದೇವೇಗೌಡರ ಬಗ್ಗೆ ಕ್ಲಿಯರ್ ಆಗಿ ಹೇಳಿಲ್ಲ. ಇನ್ನೂ ಅವರು JDS ಅಲ್ಲೇ ಇದ್ದಾರೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ನಾನು ಅವತ್ತು ಹೇಳಿದ್ದೀನಿ, ಅವತ್ತು ನಮ್ಮ ರಾಜ್ಯ ಅಧ್ಯಕ್ಷ ಹೇಳಿದ್ದಾರೆ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ. ಮುಂದೆ ಅವತ್ತೇ ಹೇಳಿದ್ದಾರೆ, ಈಗಿಲ್ಲ, ಇಷ್ಟು ಹೇಳ್ಬೋದು. ನಮ್ಮ ರಾಜ್ಯಾಧ್ಯಕ್ಷ ಏನು ಹೇಳಿದ್ದಾರೆ ಅದಷ್ಟೇ ನಮ್ಮ ಕೆಲಸ. ಈಗಿಲ್ಲ, ಈಗ ಹೇಳಿದ್ದಾರೆ.